ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ವಕೇಷನ್ ಅಪ್ಲಿಕೇಶನ್ನು ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಆ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ನಾನು ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ದಂಡ ರಹಿತವಾಗಿ 25ನೇ ತಾರೀಕು ಹಾಗೂ ದಂಡ ಸಹಿತವಾಗಿ 30ನೇ ತಾರೀಕು ಒಳಗೆ ಅಪ್ಲಿಕೇಶನ್ ಹಾಕೋದಿತ್ತು. ಸೊ ಈ 30ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಇದೇ ಏಪ್ರಿಲು. ಸೊ ಆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದನ್ನು ಯಾವ ರೀತಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಯಾವ ರೀತಿ ದಂಡ ಸಹಿತವಾಗಿ ದಂಡರಹಿತವಾಗಿ ಅದನ್ನು ಕೂಡ ಇನ್ಫಾರ್ಮೇಷನ್ ಹೇಳ್ತೀನಿ. ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಲ್ವಾ ಅವ್ರಿಗೆ ಗುಡ್ ನ್ಯೂಸ್. ಏನಕ್ಕಂದರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ದಂಡ ಹಾಕಬೇಕಾಗಿರೋ ಅವಶ್ಯಕತೆ ಇಲ್ಲ ಈ ಡೇಟ್ವರೆಗೂ. ಈ ಡೇಟ್ ಅಂದರೆ ಅದು ಯಾವ ಡೇಟ್ ಅನ್ನೋದನ್ನು ಕೂಡ ಇದರಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನಕ್ಕಂತ ಅಂದರೆ ಇದರಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಹಾಗೂ ಅಪ್ಲಿಕೇಶನ್ಗಳನ್ನ ಯಾವ ರೀತಿ ಹಾಕೋದು ಎಲ್ಲನೂ ನಾನು ನಿಮಗೆ ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ನೀವು ಕಾಲ್ ಮಾಡಿದ್ರು ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇದರಲ್ಲಿ ಯಾವ ರೀತಿ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡೋಣ. ಸೊ ಈ PDF ನೋಡ್ತಾ ಇದ್ದೀರಾ, ಇದು 26ನೇ ತಾರೀಕು, ಇದೇ 26ನೇ ತಾರೀಕಿಗೆ ಬಂದಿದೆ KUD ಕಡೆಯಿಂದ. ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಸೂಚನೆ ಮುಂದುವರಿಸುತ್ತಾ ಕರ್ನಾಟಕ ವಿಶ್ವವಿದ್ಯಾಲಯ 2023ನೇ ಸಾಲಿನ 74ನೇ ವಾರ್ಷಿಕ ಘಟಿಕೋತ್ಸವ ಪ್ರಮಾಣಪತ್ರ ಪಡೆಯಲು ಅರ್ಹ ಅರ್ಜಿಗಳು ಸಲ್ಲಿಸುವ ಅವಧಿಯನ್ನು ದಂಡರಹಿತವಾಗಿ 30/4/2024 ಹಾಗೂ 24ರವರೆಗೆ ಹಾಗೂ 200 ರು ದಂಡ ಸಹಿತವಾಗಿ 10/5/2024 ಅಂದರೆ 10ನೇ ತಾರೀಕು ಮೇ ತನಕನೂ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ 30ನೇ ತಾರೀಕು ತನಕ ಅಷ್ಟೇ ಇತ್ತು, ಇವಾಗ 10ನೇ ತಾರೀಕು ತನಕ ಮಾಡಿದ್ದಾರೆ. ಮುಂಚೆ 25ನೇ ತಾರೀಕು ತನಕ ಅಷ್ಟೇ ದಂಡರಹಿತವಾಗಿತ್ತು. ಸೊ ಇವಾಗ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿ 30ನೇ ತಾರೀಕುವರೆಗೂ ದಂಡರಹಿತವಾಗಿ ಹಾಕಿದ್ದಾರೆ. ಸೊ ನಿಮಗೆ ಈ 30ನೇ ತಾರೀಕುವರೆಗೂ ದಂಡರಹಿತವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಿಮಗೆ 30ನೇ ತಾರೀಕು ಮೇಲೆ ದಂಡ ಸಹಿತ ಬೀಳುತ್ತೆ. ಸೊ ಇದು ತುಂಬ ಸಿಂಪಲ್ ಆಗಿದೆ. ಮತ್ತು ರೆಫರೆನ್ಸ್ ನಂಬರ್ ಕೂಡ ಸುಮಾರು ಜನರಿಗೆ ಗೊತ್ತಿಲ್ಲ ಅಂತಿದ್ರು. ಸೊ ಇವಾಗ ರೆಫರೆನ್ಸ್ ನಂಬರ್ ನೋಡೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಅಲ್ಲಿ ನಿಮ್ಮ ಸೀಟ್ ನಂಬರ್ನ ಹಾಕಿ, ಆಧಾರ್ ನಂಬರ್ನ ಹಾಕಿ, ನೆಕ್ಸ್ಟ್ ಅಂತ ಕೊಟ್ಟರೆ ರೆಫರೆನ್ಸ್ ನಂಬರು ಕೂಡ ಕೊಡೋದು ಸಿಗುತ್ತೆ. ಸೊ 10 ಮೇ ತನಕನೂ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಅಪ್ಲಿಕೇಶನ್ ಯಾರು ಹಾಕ್ಕೊಂಡಿಲ್ಲ ಅಪ್ಲಿಕೇಶನ್ ಹಾಕೊಳ್ಳಿ, ಡೌಟ್ ಇದ್ದರೆ ಮತ್ತೆ ನನಗೆ ಕೇಳಿ ಅಂತ ಹೇಳ್ತಾ, ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ. ಸೊ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.